ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು. ಟಾರ್ ರೋಡ್ ಅಡ್ಜಸೆಂಟ್, ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. 5.5 ಎಕರೆ ಇದೆ ಇದು. ಇದರಲ್ಲಿ ಸ್ವಲ್ಪ ಹಳೆ ಮಾವಿನ ಮರ ಇದೆ, 3 ಬೋರ್ವೆಲ್ ಇದೆ. ಟಾರ್ ರೋಡ್ ಅಡ್ಜಸೆಂಟ್. ಎದುರುಗಡೆ ಒಂದು ಬೆಟ್ಟ ಇದೆ. ಸುತ್ತ ನೋಡಿದ್ರೆ ಬೇರೆ ಬೇರೆ ಬೆಟ್ಟಗಳೆಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ. ರೆಡ್ ಸಾಯಿಲ್ ನೋಡಿ, ಬೌಂಡ್ರಿ ಒಳಗಡೆ ಇದೆಯಲ್ಲ, ಇದೇ ಲ್ಯಾಂಡ್ ನಾನು ತೋರಿಸ್ತಾ ಇರೋದು. ಸುತ್ತಮುತ್ತ ಅಲ್ಲಿರೋರು ನೋಡಿ, ಆ ಕಡೆ ಬಾಳೆ ಕಬ್ಬು ಇದೆಲ್ಲ ಹಾಕಿದ್ದಾರೆ. ಇದೆಲ್ಲ ಬೋರ್ವೆಲ್ ಮೇಲೆ ಹಾಕಿರೋದು ನೋಡಿ. ಒಂದು ಪೈಪು ಸ್ವಲ್ಪ ಪಂಚರ್ ಆಗಿ ನೀರು ಯಾವ ಥರ ಸ್ಪ್ರೆಡ್ ಆಗ್ತಾಯಿದೆ. ಪ್ರೆಷರ್ ನೋಡಿ, ಇದು 2.5 ಇಂಚ್ ನೀರಿಲ್ಲ ಅಂದರೆ ಇಷ್ಟೊಂದು ಪ್ರೆಷರಲ್ಲಿ ಬರೋದೇ ಇಲ್ಲ. ಪಂಚರ್ ಆಗಿರೋದು ಬರೆಯೋದು. ಸೊ ನೀರು ಚೆನ್ನಾಗಿದೆ ಈ ಕಡೆ. ಗ್ರೌಂಡ್ ವಾಟರ್ ಚೆನ್ನಾಗಿದೆ. ಕಾರ್ನರ್ ಜಮೀನಿದು. ಒಂದು ಕಡೆ ಮಡ್ ರೋಡ್ ಇದೆ, ಒಂದು ಕಡೆ ಟಾರ್ ರೋಡ್ ಇದೆ. ಟಾರ್ ರೋಡ್ ಇರೋ ಕಡೆ ಗೇಟ್ ಮಾಡ್ಕೊಂಡಿದ್ದಾರೆ. ಮುಂದ್ಗಡೆ ಈ ಥರ ಬೆಟ್ಟ ಕಾಣ್ತಾ ಇರ್ತದೆ. ಇದೊಂದು ರೋಡ್, ಮಡ್ ರೋಡ್. ಟಾರ್ ರೋಡ್ ಮುಂದ್ಗಡೆ ಹೋಗಿ ತೋರಿಸ್ತೀನಿ. 30 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ಲು ಇದೆ. ಕ್ಲಿಯರ್ ಟೈಟ್ಲ್ ಇದೆ. ರಿಜಿಸ್ಟ್ರಿಗೆ ರೆಡಿ ಇದೆ ನೋಡಿ. ಎದುರುಗಡೆ ಅವರು ಈ ಥರ ಬಾಳೆ ಹಾಕಿದ್ದಾರೆ. ಬಾಳೆ ಹಾಕ್ಬಿಟ್ಟು ಇದಕ್ಕೂ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಸ್ಪ್ರಿಂಕ್ಲರ್ ನೀರು ನೋಡಿ ಯಾವ ಥರ ಆರ್ತಾ ಇದೆ. ಗುಂಡ್ಲುಪೇಟೆಯಿಂದ 18 ಇಂದ 20 ಕಿಲೋಮೀಟ್ರ್ ದೂರದಲ್ಲಿರೋದು ಇದು. ಫುಲ್ ಕಂಪ್ಲೀಟ್ ಬೌಂಡ್ರಿ ಫೆನ್ಸ್ ಮಾಡಿದ್ದಾರೆ. ಎಲ್ಲ ಥರದ್ದು ಹಣ್ಣು ತರಕಾರಿ ಇದೆಲ್ಲ ಬೆಳೆಸ್ಬೋದು ಇದರಲ್ಲಿ. ಇದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋದರೆ ಅದು ಗುಂಡ್ಲುಪೇಟೆಯಿಂದ 15 ಕಿಲೋಮೀಟ್ರ್, 2 ಎಕರೆ, ಅದು ಸಪ್ರೇಟ್ ಆಗಿದೆ. ಅದನ್ನು ಫುಲ್ ಟಾರ್ ರೋಡ್ಗೆ ಇರೋದು. ಅದು 32 ಲಕ್ಷ ರೂಪಾಯಿ ಹೇಳ್ತಾರೆ. ಅದು ಇದು 30 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಟಾರ್ ರೋಡ್ ಇದು. ಈಗ ಮಡ್ ರೋಡ್ ಬಂದಲ್ಲ, ಅದು ಒಂದು ಕಾರ್ನರ್. ಇದು ಟಾರ್ ರೋಡ್ಗೆ ಒಂದು ಕಾರ್ನರ್ ನೋಡಿ. ಇದೇ ಫೇಸಿಂಗ್ ಈ ಥರ ಗೇಟ್ ಮಾಡಿದ್ದಾರೆ. ಸುತ್ತ ಎಲ್ಲಿ ನೋಡಿದ್ರೂ ಬೆಟ್ಟಗಳು ಕಾಣ್ತವೆ ನೋಡಿ. ಟಾರ್ ರೋಡಿಂದ